ಫ್ರೆಂಡ್ಸ್, ದೇವ್ರಿಗೆ ಎಷ್ಟು ಭಕ್ತಿ ಇದೆ ಅಂತ ಗೊತ್ತಾಗಲ್ಲ ನಮ್ಮ ಜನಗಳಿಗೆ. ಆದರೂ ನಾನು ಇಲ್ಲೊಂದು ಸೀನ್ ತೋರಿಸ್ತೀನಿ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ನಿಮಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇರ್ಬೇಕು ನೋಡಿ. ಅಲ್ಲಿಂದ ಸ್ಟಾರ್ಟಾಗಿ ಈ ಮರದ ಮೇಲೆ ಎಲ್ಲನೂ ಬಟ್ಟೆಗಳು ಅನ್ನೋದು ಹಾಕಿದ್ದಾರೆ. ಓಕೆ, ಯಾತಕ್ಕೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ, ಯಾಕಂದರೆ ನಾನು ಯಾರನ್ನೂ ಕೇಳಿಲ್ಲ. ಬಟ್ ಏನಕ್ಕೋಸ್ಕರ ಹಾಕಿದ್ದಾನಂತನೂ ನನಗೆ ಗೊತ್ತಿಲ್ಲ. ನಿಮಗೇನಾದ್ರೂ ಈ ಭಕ್ತಿ ಬಗ್ಗೆ ಗೊತ್ತಾಗಿದ್ರೆ ಈ ಥರ ಯಾಕೆ ಬಟ್ಟೆಗಳು ಹಾಕ್ತಾರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಯಾರನ್ನ ನೋಡೋವ್ರಿಗೂ ಯೂಸ್ ಆಗುತ್ತೆ. ಓಕೆ ನೋಡಿ, ಎಲ್ಲ ಬಟ್ಟೆಗಳು ಇಲ್ಲೇ ಇವೆ. ಅಂತೂ ಇಂಥ ಕಷ್ಟಪಟ್ಟು ದೇವಸ್ಥಾನ ಹತ್ರ ಬಂದುಬಿಟ್ವಿ ನೋಡಿ. ನಮಗಲ್ಲಿ ದೇವ್ರ ಮನೆಗೆ ಹಾಕಿರೋಂಥ ಶೀಟೆಗಳು ಕಾಣಿಸ್ತೈತೆ. ಇನ್ನು ಸ್ವಲ್ಪ ದೂರ ಒಂದು 10-20 ಮೆಟ್ಲು ಹತ್ಬಿಟ್ರೆ ನಮ್ಗೆ ದೇವಸ್ಥಾನ ಅನ್ನೋದು ಬಂದುಬಿಡ್ತದೆ. ಓಕೆ, ಸಾಕಾಗ್ಬಿಟ್ಟೈತಪ್ಪ. ಅದರಲ್ಲಿ ಈ ಸಣ್ಣ ಹುಡುಗನ ಒಬ್ಬನ ಕರ್ಕೊಬಂದ್ಬಿಟ್ಟು ನಮ್ಗೆ ಸಾಕು ಮಾಡ್ತಾಯಿದ್ದಾನೆ. ಅವನು ಆತಲ್ಲ, ಹತ್ತಕ್ಕೂ ಬಿಡೋಕ್ಕಿಲ್ಲ. ಈಗ ಅಂತ ತುಂಬ ಹತ್ತಿರ ಬಂದುಬಿಟ್ವಿ. ಇದು ದೇವಸ್ಥಾನ ಅಲ್ಲ ಫ್ರೆಂಡ್ಸ್. ಇಲ್ಲಿ ಯಾರನ್ನ ಬಂದರೆ ಇರೋದಕ್ಕೋಸ್ಕರ ಇನ್ನು ಸ್ವಲ್ಪ ಮುಂದ್ಗಡೆ ಹೋಗ್ಬೇಕು. ಓಕೆ, ಯಾಕಂದರೆ ಇಲ್ಲಿ ಸ್ನಾನ ಮಾಡಿರೋರು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೋಸ್ಕರ ಇದು ಮಾಡಿರ್ಬೋದೇನು. ಓಕೆ, ಏಯ್ ಕವರ್ 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 ಹಾಂ ಬೇಕಾ? ಹಾಂ ಹೋಗು ಕವರ್ಗಳು ಬ್ಯಾಗ್ಗಳು ಹುಷಾರು. ಹೇಳು ಮತ್ತೆ ಎಲ್ಲ ನಿಂಗೆ ಕೊಟ್ಬಿಟ್ರೆ ಅವ್ರಿಗೆ ಕೊಡ್ತೀನಿ. ಅವ್ರಿಗೆ ಕೊಡ್ತೀನಿ. ಅವರಿಗೆ ಪಾಪರಿಗೆ ಕೊಡ್ತೀನಿ. ಪಾಪರಿಗೆ ಬಟ್ಟೆ ನಾನು ಮುಚ್ಕೊಲ್ಲ. ಏಯ್ ಬಟ್ಟೆ ನಾನು ಮುಚ್ಕೊ. ಒಳಗಡೆ ಕ್ಯಾಚ್ ಹಾಕ. ಅವ್ರಿಗೆ ಕೊಡ್ಲಿ. ಇಲ್ಲ ಕಣ, ನಮ್ಮ ಪಾಪುಗೆ ಎಬ್ರು ಬಿಡ್ತೀನಲ್ಲ. ಫ್ರೆಂಡ್ಸ್, ಮೈನು ಕೋತಿಗಲ್ಗೆ ಇಲ್ಲಿ ಏನು ತಗೊಬರ್ಬೇಡಿ. ಇರು ಫುಲ್ ಹಂಗೆ. ಇರೋ ಆಗ್ಬೇಡ ಇರೋ. ಏಯ್ ಎಲ್ಲ ಈ ಥರ ಮಾಡಬೇಡ, ಕಚ್ಬಿಡ್ತಾವೆ. ಕಚ್ಬಿಡ್ತಾವಲ್ಲ, ಸುಮ್ಮನೆ ಇರೋ. ಯಾಕೆ ಕಚ್ಕೊಂಡು ನೋಡಲ್ಲಿ ಅವು ಫೈಟಿಂಗ್ ಮಾಡ್ಕೊಂಡ್ರ. ಶ್ರೀ ಏಯ್ ನೀ ಸುಮ್ಮನೆ ಬಾ. ಕೋತಿಗಳಿಗೆ ಏನಾನ ಐಟಮ್ಸ್ ತಗೊಬರ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಓಕೆ, ಯಾಕಂದರೆ ಕುರುಪು ಹಾಕಿವೆ ಅಂದರೆ 10 ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಓಕೆ, ನೋಡಿ ಹೆಂಗಿವೆ ಅಂತ ಹುಷಾರು. ಬೇಕಾದರೆ ಬರಬೇಕಾದ್ರೆ ಅಲ್ಲಿ ಕೆಳಗಡೆ ರೆಕಮೆಂಡ್ ಮಾಡ್ತಾರೆ ಕೋತಿಗಳಿಗೆ ಬಾಳೆಹಣ್ಣುಗಳು ಬಿಸ್ಕೆಟ್ಗಳು ತಗೊಂಡೋಗಿ ಅಂತ. ನೋಡ್ಕೊರಿ. ವಾ ನೋಡಿ ಬೆಟ್ಟ ಸೂಪರಾಗಿ ಕಾಣಿಸ್ತೈತೆ ನೋಡಿ. ಇಲ್ಲಿಂದ ನೋಡಿ ಕರೆಕ್ಟಾಗಿ ಇದೊಂದು ಹಾವಿನ ತಲೆ ಥರ ಅಲ್ಲಿ ಸೆಂಟ್ರಲ್ಲಿ ಬಾಯಿ ಓಪನ್ ಆಗಿರೋ ಥರ ಯಾವ ರೀತಿ ಅನ್ನಿಸ್ತೈತೆ ಅಲ್ವಾ? ನೋಡಿ ಯಾವ ರೀತಿ ಇದೆ ಅಂತ. ಸೇಮ್ ಹಾವಿನ ತಲೆ ಇದ್ದಂಗೆ. ಓಕೆ, ಈ ಆ್ಯಂಗಲಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ನೋಡಿ.
ಕೊನೆಗೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಅಲ್ಲಿ ತೋರಿಸಿದ್ನಲ್ವ, ಅದು ಇಲ್ಲಿ ಸ್ನಾನ ಮಾಡಿಬಿಟ್ಟು ಬಟ್ಟೆಯನ್ನು ಬದಲಾಯಿಸ್ಕೋಬೇಕಂದ್ರೆ ಅಲ್ಲಿ ಇರ್ತದೆ. ಇದೆ ನಮಗೆ ದೇವಸ್ಥಾನ. ಓಕೆ ಬನ್ನಿ, ಹಂಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬಿಡೋಣ. ಮೋಡ ಎಲ್ಲ ನೀಟಾಗಿ ಮುಚ್ಕೊಬಿಟ್ಟಿದೆ. ಮಳೆಗಿಲೆ ಬಂದರೆ ತುಂಬ ಕಷ್ಟ. ನೋಡಿ ಫ್ರೆಂಡ್, ಅಂತೂ ಇಂತೂ ತುದಿ ಎಂಡಿಗೆ ಬಂದಿದ್ದಾನೆ. ದೇವಸ್ಥಾನಕ್ಕೆ ನಮಸ್ಕಾರ ಅದು ಹಾಕ್ಕೊಬಿಡ್ತೀನಿ. ಇದೇ ಶ್ರೀ ಕ್ಷೇತ್ರ ಹತ್ತಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಾಲಯ. ಫುಲ್ಲು ನಾವು ಮೇಲ್ಗಡೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ಓಕೆ, ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇದ್ದಂಗಿದೆ. ಹಾಗೆ ಯಾಕಂದರೆ ಇದಕ್ಕೂ ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಮಡಗ್ಬೋದೇನೋ. ಮೇಲ್ಗಡೆ ಬಂದರೆ ನಮಗೆ ಶೆಡ್ ಅನ್ನೋದು ಈ ರೀತಿ ಇದೆ. ಇದೇ ನಮಗೆ ಆಂಜನೇಯ ಸ್ವಾಮಿ. ಓಕೆ, ಇಲ್ಲಿ ಒಂದು ಕಲ್ಲು ಇಟ್ಟಿದ್ದಾರೆ. ಇಲ್ಲಿ ಬಂದಿದ್ದಾನೆ ನಮಗೆ ಆಂಜನೇಯ ಸ್ವಾಮಿ ಶಿಲ್ಪ ಶಕ್ತಿ ಇಲ್ಲಿ ಇದೆ. ಓಕೆ, ನಮಗೆ ಸುತ್ತಮುತ್ತ ನೋಡೋದಕ್ಕೂ ಫುಲ್ಲು ಗ್ರಿಲ್ಸ್ ಹಾಕಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಹೋಗೋಕ್ಕೂ ಆಗಲ್ಲ. ಏನನ್ನು ನೋಡೋಂಗಿದ್ರೆ ಇಲ್ಲಿಂದನೇ ನಾವು ನೋಡ್ಕೋಬೋದು. ಓಕೆ ನೋಡಿ, ಈ ಕಡೆ ಪರಿಸರ ಯಾವ ಥರ ಇದೆ ಅಂತ. ಇದು ಒಂದು ಕಲ್ಲು ಮೇಲೇ ಜೋಡಣೆ ಮಾಡಿದ್ದಾರೆ. ಈ ಕಡೆಗೆ ಈ ರೀತಿ ಅನ್ನೋದು ನಮಗಿದೆ. ಓಕೆ, ಮತ್ತು ಈ ಕಡೆಗೆ ಈ ರೀತಿ ನಮಗೆ ಕಾಣಸಿಗ್ತದೆ. ಇಲ್ಲಿ ನಮಗೆ ಕಲ್ಲಿನ ಮೇಲೇ ಸ್ವಲ್ಪ ನೀರು ಶೇಖರಣೆ ಮಾಡಿದೆ. ಕಲ್ಲಲ್ಲೇ ಇದು ಹೋಲ್ಡ್ ಮಾಡಿಬಿಟ್ಟು ನೀರು ಶೇಖರಣೆ ಆಗೋದಕ್ಕೋಸ್ಕರನೇ ಇಲ್ಲಿ ಮಡಗಿದ್ದಾರೆ. ಓಕೆ, ಇಲ್ಲಿ ಹೋಗಿ ಬರೋಕ್ಕೂ ಇದು ಓಪನ್ ಅನ್ನೋದಿದೆ. ಓಕೆ, ಒಂದ್ಸಲ ಈ ಕಡೆ ಬಂದುಬಿಟ್ಟು ಈ ಕಡೆ ಸುತ್ತಮುತ್ತ ಪರಿಸರವನ್ನು ನೋಡ್ಕೊಬಿಟ್ಟು ಹಿಂಗೆ ಹೋಗ್ಬಿಡೋಣ. ಓಕೆ ನೋಡಿ, ಇಲ್ಲಿ ನೀರು. ಓಕೆ, ಇಲ್ಲಿ ಸಣ್ಣ ಸಣ್ಣ ಮೀನುಗಳು ಇರಬೇಕು ಅನಿಸುತ್ತೆ. ಹೌದು, ಯಾವ ಸಣ್ಣ ಸಣ್ಣ ಮೀನುಗಳವೆಲ್ಲ ಇವೆ. ಓಕೆ, ಈ ಸುತ್ತಮುತ್ತ ಎಲ್ಲ ಈ ರೀತಿ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ಬಂದಿರೋ ಪ್ರಾಂತ ಕಾಣಿಸುತ್ತೆ ಇಲ್ಲ ಅಂತ ಒಂದ್ಸಲ ನೋಡ್ತಾನೆ. ಇಲ್ಲಿ ನಾವು ಬಂದಿರೋ ಜಾಗ ಅಲ್ಲಿ ಗೊತ್ತಾಗ್ತೈತಲ್ಲ. ನೋಡಿ, ನಾವು ಫಸ್ಟು ನಾನು ನಿಮಗೆ ತೋರಿಸಿದ್ದೆ ನೋಡಿ, ಅಲ್ಲಿ ಕಾಣಿಸುತ್ತೆ. ಅಲ್ಲಿ ತೇರು ಅವೆಲ್ಲ ಮಡಗಿರಬೇಕು, ಅಲ್ಲಿ ಕಾಣಿಸುತ್ತೆ. ನಾವು ಫಸ್ಟ್ ಬಂದಿರೋದು ಅಲ್ಲಿ ಊರು ಒಳಗಡೆ. ಅಲ್ಲಿ ಬಂದುಬಿಟ್ಟು ಈ ಕಡೆಗೆ ಬಂದಿದ್ದೀವಿ. ಬಟ್ ನಾವು ಗಾಡಿ ನಿಲ್ಲಿಸಿರೋ ಜಾಗ ಕಾಣಿಸಲ್ಲ. ಓಕೆ, ಯಾಕಂದರೆ ಈ ಬೆಟ್ಟ ಅಡ್ಡ ಇದೆ. ಓಕೆ, ನಮಗೆ ಮೇಲ್ಗಡೆ ಟಾಪಲ್ಲಿ ಈ ರೀತಿ ಅನ್ನೋದು ಕಾಣಿಸುತ್ತೆ ನೋಡಿ. ಇಲ್ಲಿ ಎಲ್ಲ ಏನು ಮಾಡೋಕ್ಕಾಗಲ್ಲ. ಓಕೆ, ಓಂ ಆಂಜನೇಯ ಸ್ವಾಮಿಯೇ ನಮಃ. ಮತ್ತು ಇನ್ನೊಂದು ವಿಚಾರ ಹೇಳೋದು ನಾನು, ಯಾಕಂದರೆ ಇಲ್ಲಿ ಕೋಳಿ ಕುರಿ ಎರಡೂ ಕುಯ್ತಾರಂತೆ. ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲೇ ಕುಯ್ದುಬಿಟ್ಟು ಅಲ್ಲೇ ಮಾಡಿಕೊಂಡು ತಿನ್ಕೊಂಡು ಹೋಗೋರಿದ್ದಾರೆ. ಇಲ್ಲ ಅಲ್ಲೇ ಕುಯ್ದುಬಿಟ್ಟು ಅಡುಗೆ ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಗಂಟೆ ಎತ್ಕೊಬಂದು ಇಲ್ಲಿ ದೇವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಮೀಕರ ಕೆಲಸ ಪ್ರಸಾದವಾಗಿ ಕೊಟ್ಬಿಟ್ಟು ಮತ್ತು ಇಲ್ಲಿ ತಿನ್ಕೊಂಡು ಹೋಗೋರು ಕೆಲವೊಂದು ಜನ ಇರ್ತಾರೆ. ಬಟ್ ಅಡುಗೆ ಯಾವ ರೀತಿ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡಾಗಿ ಇರ್ತದೆ. ಫಸ್ಟ್ ಬಟ್ಟೆಗೆ ಇವನ್ ಕೇಳ್ತೀನಿ, ಇಷ್ಟು ದೂರ ಬೆಟ್ಟ ಹತ್ತು ಬಂದ್ರಲ್ವಾ, ಏನು ಅನಿಸ್ತು ನಿಮಗೆ? ಮಾಹಿತಿ ಕೊಡಿ. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನೇ ಬಂದಿದ್ದಿ ಬೆಟ್ಟಕ್ಕೆ. 15 ವರ್ಷ ಆಯ್ತು ಬಂದು ಇಲ್ಲಿಗೆ ನಾನು. ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ಈ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ನಮಗೆ ಬಾಡಿಲಿ ಏನೇ ಪೇನ್ ಇದ್ರೂ ಚೆನ್ನಾಗಿ ಹುಷಾರಾಗುತ್ತೆ. ನಾನೇ ಫಸ್ಟ್ ಆಫ್ ಆಲ್ ಉದಾಹರಣೆ, ನಾನೇ ತುಂಬಾ ಚೆನ್ನಾಗಿದ್ದೀನಿ ನಾನೀಗ. ನೀವು ಬಂದು ಸೆಕೆಂಡ್ ನೀವು ಬನ್ನಿ.
ಹಾಂ ಆಯ್ತು. ಅಲ್ಲ ಅಲ್ಲಿ ಗಂಟ ಎತ್ಕೊ ಬಂದ್ರಲ್ವ, ಏನಾಯ್ತು? ಫ್ರೆಂಡ್ ಇದ್ರ ಬಗ್ಗೆ ಏನಂದ್ರೆ ನಿಮ್ ಮೇಲೆ ಗಾಳಿ ಆತರ ದೆವ್ವ ಏನಾರು ಇಟ್ಕೊಂಡಿದ್ದಾರೋ ಇಲ್ಲಿ ಬಂದು ಇಲ್ಲಿ ಕಲ್ಲಲ್ಲಿ ಈ ತರ ಕೆಚ್ಚುತ್ತಾರೆ. ಅದನ್ನ ನೀವು ಬರ್ಸಿ ಹೋದ್ರೆ ಇಲ್ಲಿ ಕೆತ್ತದಲ್ಲಿ ಇರುತ್ತೆ. ಅಲ್ಲಿ ಕೆತ್ತಿದಾರೆ ಅಲ್ಲಿ. ನೆಕ್ಸ್ಟ್ ಅಮಾವಾಸ್ಯೆ ಮುದಿನ ಬಂದು ಅಡಿಗೆ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕು. ಅವಾಗ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಇಲ್ಲೇ ಹಿಡ್ಗಾಯ ಹಾಕಪ್ಪ ಅಲ್ಲವ್ರೆ, ಇಲ್ಲಿ ಹಿಡ್ಗಾಯ ಕರ್ಪೂರ ಬೆಳಗ್ಗೆ ಒಂದ್ ಹೊಡಿ, ಹಿಡ್ಗಾಯ ಹಾಕವ ಅಲ್ಲೋ ಇಲ್ಲೇ ಹೊಡಿಯೋ ಬೇಡ. ಇಲ್ಲ ಹಿಡ್ಗಾಯ ನಿಗುಳಿಸ್ಬಿಟ್ಟು ದೇವ್ರು ಹೊಡಿಯವ ಹಿಂಗೆ ಹೊಡಿ. ಅವು ಹೊಡಿ. ಜೈ ತಗೋರ, ಒಂದೊಂದು ಪೀಸ್ ತಗೋಬಾರ. ಇಲ್ಲಿವೆ ಫ್ರೆಂಡ್ಸ್. ಮಳೆ ಬರೋ ಥರ ಸೂಚನೆಗಳು ತುಂಬ ಇದೆ. ಆಲ್ರೆಡಿ ಆ ಕಡೆ ಎಲ್ಲ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲೂ ಮೋಡ ಮುಚ್ಕೊಬಿಡ್ತು, ಫುಲ್ ಪ್ಯಾಕ್ ಆಯಿತು. ಹಿಂಗೆ ಇಳಿಯೋದೇ ಕೆಲಸ ಇರೋದು. ಓಕೆ, ಇವಾಗ ಇಷ್ಟೊತ್ತು ನಮ್ಮ ಇವರು ಹೇಳಿದ್ರಲ್ವ, ನೋಡಿ ಈ ಥರ ಕೆತ್ತಾರಂತೆ ಬಾಡಿನಲ್ಲಿ ಏನನ್ನ ನೋಡಿ. ಈ ರೀತಿ ಕೆತ್ಬಿಟ್ಟು ಅದಕ್ಕೆ ಏನೋ ಪೂಜೆಗಳಿವೆ ಅಂತೆ. ಆ ಥರ ಪೂಜೆಗಳು ಮಾಡ್ಕೊಬಂದು ಅಡುಗೆ ಮಾಡ್ಕೊಂಡ್ಬಂದು ಪೇನ್ ಏನಾದರೂ ಇದ್ರೆ ನಿಮಗೆ ಎಲ್ಲ ನೋವು ಏನು ಇರಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು, ಫ್ರೀಯಾಗಿ ಇರ್ಬೋದು ಅಂತ ಹೇಳಿ. ನೋಡಿ ಇದೆಲ್ಲ ಕೆತ್ತಿರೋದೆ ಈ ರೀತಿ ಎಲ್ಲ. ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿ, ಕಾಣಿಸ್ತೈತೆ ನೋಡಿ, ಇದೆಲ್ಲ ಕೆತ್ತಿರೋದೆ ನೋಡಿ. ಇದೆಲ್ಲ ಕೆತ್ತಿರೋದೆ ನೋಡಿ. ಈ ಬೆಟ್ಟ ಹೆಂಗಿದೆ, ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮಳೆ ಬರ್ತೈತೆ, ಯಾಕಂದರೆ ಇವೆಲ್ಲ ಕಲ್ಲುಗಳಲ್ವಾ, ಕೈ ಸ್ಲಿಪ್ಪಾಗಿ, ಕಾಲು ಸ್ಲಿಪ್ಪಾಗಿ, ಟಂಗ್ ಸ್ಲಿಪ್ ಆಗಿದ್ರೆ ಕಷ್ಟ. ಎಲ್ಲ ಆಫ್ ಮಾಡಿ ನಾವು ಕೆಳಗಡೆ ಇಳಿದು ಬಿಡ್ತೀವಿ. ಓಕೆ, ಈ ಥರ ಸಿಚುವೇಷನಲ್ಲಿ ಕುಡಿಯೋ ನೀನು. ಈ ಥರ ಸಿಚುವೇಷನ್ನಲ್ಲಿ ಈ ರೀತಿ ನೀರು ಕುಡಿ. ನೀವು ಎಷ್ಟು ವರ್ಷಕ್ಕೆಲ್ಲಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾಕಂದರೆ ಆ ಕಾಲದಲ್ಲಿ ಯಾವಾಗನೋ ಈ ರೀತಿ ನೀರು ಕುಡಿತಾ ಇದ್ದಿದ್ದು. ಇವಾಗ ಯಾರೂ ಫಿಲ್ಟ್ರಂತೆ ಅದಂತೆ ಇದಂತೆ ಆ ಥರ ನೀರು ಕುಡಿಬೇಕು, ಕಲ್ಲು ಕಚ್ಕೋಬಾರ್ದು, ಬಾಯಿ ಕಚ್ಕೋಬಾರ್ದು ಅಂತ. ಹೇಳಿ ನೋಡಿ, ಇದೇ ಗಂಗೆ ಸ್ಥಾನ. ಇಲ್ಲಿ ನೀರು ಹಾಕೊಂಡ ತಕ್ಷಣ ನಮ್ಮ ಮೈಯಲ್ಲಿ ಏನೇ ಇದ್ರು ಬಂದ್ಬಿಡುತ್ತೆ ಆಚೆ. ನೀವು ಒಂದ್ಸರಿ ಬಂದು ಟ್ರೈ ಮಾಡಿ ನೋಡ್ರಿ. ಹಿಂದೆ ನಾನೇ ಬಂದಿದ್ದೀನಿ ಸ್ವತಃ. ನನಗಿಲ್ಲಿ ನಾನೇ ಹುಷಾರಾಗಿ ನೋಡ್ರಿ ನಾನು ಹೆಂಗಿದ್ದೀನಿ ಅಂತ ಒಂದ್ಸರಿ ನೋಡ್ರಿ. ತುಂಬ ಚೆನ್ನಾಗಿದ್ದೀನಿ, ತುಂಬ ಒಳ್ಳೆ ದೇವಸ್ಥಾನ. ಒಂದ್ಸರಿ ಬಂದು ಎಂಟ್ರಿ ಕೊಡ್ರಿ ಈ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ. ಇನ್ನು ನೋಡಿ, ಇದೇ ಗಂಗೆ. ಇಲ್ಲಿ 3 ಬಿಂದಿಗೆ ನೀರು ಉಯ್ತಾರಷ್ಟೇ, ತುಂಬ ಚೆನ್ನಾಗಿದೆ. ಅಲ್ಲಿ ಉಯ್ದ ತಕ್ಷಣನೇ ನಮಗೆ ಬಾಡಿಲಿ ಏನೇ ಇದ್ರೂ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಆಚೆ. ಹುಷಾರು ಅಲ್ವಾ, ಆಲ್ಮೋಸ್ಟ್ ಹುಷಾರಿಲ್ಲ ಅಂದ್ರು ಕಾಲು ನೋವು, ಮೈ ನೋವು ಅವೇನಿದ್ರು ಬಾಡಿಯಲ್ಲಿ ತೋರಿಸ್ಬಿಡ್ತದೆ ಆ ತಕ್ಷಣನೇ. ಒಂದ್ಸರಿ ಬಂದು ಟ್ರೈ ಮಾಡ್ರಿ, ತುಂಬಾ ಒಳ್ಳೆ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಹೋಗುವಾಗ ನಾನು ಹೇಳಿದ್ನಲ್ವಾ, ಇದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ, ಅದಕ್ಕೆ ಇವರು ನನಗೆ ಮಾಹಿತಿ ಕೊಟ್ಟಿದ್ರು. ಓಕೆ, ಬಂದಾಗ ಈ ಸಲ ಕಲ್ಯಾಣ ನೋಡಿ, ಸಿಕ್ಕಾಪಟ್ಟಿ ಮಳೆ ಬರ್ತೈತೆ. ಓಕೆ, ಆದರೂ ಇವರು ಮತ್ತೆ ಇಳಿದ್ಬಿಟ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ಭೇಟಿಯಾಗೋಣ. ನೋಡಿ, ಫುಲ್ಲು ಮಳೆ, ಹೇಗೇನ ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲೊಂದು ಅಪರೂಪದ ಜೀವ ಒಂದು ಕಾಣಿಸ್ತು. ನಾನು ಕ್ಯಾಮ್ರಾ ಆನ್ ಮಾಡಿಸೋಡೆ ಮಿಸ್ ಆಯಿತು. ಎಲ್ಲೋಯ್ತಪ್ಪ ಅದು? ಆಚೆಗೆ ಬಾ, ಇಲ್ಲನೇ ಇದ್ದರೆ 1 2 3. ಓಕೆ, ಅದೆಲ್ಲೋ ಸೇರ್ಕೊಬಿಟ್ಟೈತೆ. ನಾನು ಕ್ಯಾಮ್ರಾ ಆನ್ ಮಾಡೋಷ್ಟೊಳಗಡೆ ಎಲ್ಲ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆಗೆ ಇಳಿದು ಬಂದ್ವಿ. ಓಕೆ, ಇಲ್ಲಿ ನಾವು ಕೋಳಿ ಕುರಿ ಕುಯ್ತಾರ ಅಂತ ಹೇಳಿಲ್ವಾ, ಇದೇ ಜಾಗ. ಓಕೆ, ಇಲ್ಲಿ ಕುಯ್ದುಬಿಟ್ಟು ಇನ್ನು ಸ್ವಲ್ಪ ಮುಂದ್ಗಡೆ ಜಾಗದಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಂಡು ಅದನ್ನೇನಿದ್ರೆ ತಗೊಂಡು ನೈವೇದ್ಯವಾಗಿ ಬೆಟ್ಟದ ಮೇಲ್ಗಡೆಗೆ ಹೋಗ್ಬೇಕು. ಓಕೆ, ದೇವ್ರನ್ನ ಮಾಡ್ಕೊಬಾ, ಇಲ್ಲೇ
ಓಕೆ ನೋಡಿ ಯಾರು ಎಡೆಗೂ ಮಡಗಿದ್ದಾರೆ. ಪಕ್ಕದಲ್ಲಿ ಕೋಳಿ ಅಂಗಡಿನೂ ಮಡ್ಕೊಂಡಿದ್ದಾರೆ. ಕೋಳಿನೂ ಇಲ್ಲೇ ಸಿಗ್ತದೆ, ಕೋಳಿನೂ ಮಡಗಿರೋದು. ಇವರೇ ಬಂಟ್ರು ಅನ್ಸುತ್ತೆ ದೇವ್ರಿಗೆ. ಯಾರ್ಯಾರು ಬಂಟ್ರು? ಬೆಟ್ಟದ ಮೇಲ್ಗಡೆಗೆ ಹೋಗ್ಬೇಕಾದಲ್ಲಿ ಇಲ್ಲಿ ಫಸ್ಟು ದೇವ್ರನ್ನ ದರ್ಶನ ಮಾಡಿಕೊಂಡು ಮೇಲ್ಗಡೆಗೆ ಹೋಗ್ತಾರೆ. ಇಲ್ಲ ಅಂದರೆ ಮೇಲ್ಗಡೆ ಮುಗಿಸ್ಕೊಂಡು ಕೆಳಗಡೆಗೆ ಬಂದು ಈ ದೇವ್ರನ್ನ ಇಲ್ಲಿ ದರ್ಶನ ಅನ್ನೋದು ಮಾಡ್ತಾರೆ. ನೋಡಿ ಈ ಸುತ್ತಮುತ್ತ ಈ ರೀತಿ ಅನ್ನೋದು ನಮಗೆ ಕಾಣ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಪಾರ್ಕಿಂಗ್ಗಳಿಗೆ ಏನು ತೊಂದರೆನೇ ಇಲ್ಲ ಇಲ್ಲಿನ ದೇವಸ್ಥಾನ ಮುಂದುಗಡೆ. ಓಕೆ ನಡೀರಿ, ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಅನ್ನೋದು ಮಾಡ್ಕೊಬರೋಣ. ನೋಡಿ ಫ್ರೆಂಡ್, ಬೆಂಕಿ ಚೆಂಡು ಹೆಂಗೆ ಕಾಣಿಸ್ತೈತೆ ಇಲ್ಲಿಂದ. ಓಕೆ, ತಕ 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 ಅಂತ ಉರಿತೈತೆ. ನಮ್ಮ ಗಾಡಿ ಚಕ 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 ಅಂತ ಓಡ್ತಾ ಐತೆ. ಇಲ್ಲಿ ಇವನೊಬ್ಬ ಚಕ ಚಕ ಅಂತ ಕೂತಿದ್ದಾನೆ.